ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ವಾಟ್ಸ್ ಆನ್ ಮೈ ಫೋನ್ ಅಂತ, ಅಂದರೆ ಕೆಲವೊಂದಷ್ಟು ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ನನ್ನ ಫೋನಲ್ಲಿ ಏನು ಕೆಲವೊಂದು ಸೀಕ್ರೆಟ್ಸ್ ಏನಿರುತ್ತೆ ಅದನ್ನು ಇವತ್ತು ರಿವೀಲ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಒಂದಷ್ಟು ಕ್ವಶನ್ಸ್ನ ನಾನು ಗೂಗಲಿಂದ ಸರ್ಚ್ ಮಾಡಿರೋದು. ಸೊ ಹಾಗಾಗಿ ಅದನ್ನೇ ತಗೊಳ್ತಿದ್ದೀನಿ ಇವಾಗ. ಸೊ ಫಸ್ಟು, ವಾಟ್ ಈಸ್ ಯುವರ್ ಕರೆಂಟ್ ಹೋಮ್ ಸ್ಕ್ರೀನ್ ಆರ್ ಲಾಕ್ ಸ್ಕ್ರೀನ್ ಫೋಟೋ ಅಂತ. ಸೊ ನಂದು ಕರೆಂಟ್ ಲಾಕ್ಸ್ ಅದು ಹೋಮ್ ಸ್ಕ್ರೀನ್ ಅಂದರೆ ಇದು ರಾಯರ್ ಫೋಟೋ ನನ್ನ ಫೋನಲ್ಲಿ ಇದೆ, ರಾಯರ್ದಿತ್ತು. ಸೊ ಅದು ಹೋಮ್ ಸ್ಕ್ರೀನ್. ಇದು ಲಾಕ್ ಸ್ಕ್ರೀನ್ ಬಂದು ನಾನು ಆಟೋಮೆಟಿಕಾಗಿ ಚೇಂಜಸ್ ಆಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ನಾನು ಯಾವುದು ಸೆಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು, ವಾಟ್ ಈಸ್ ಯುವರ್ ಮೋಸ್ಟ್ ಯೂಸ್ಡ್ ಎಮೋಜಿ ಅಂತ ಇದೆ. ನಾನು ಮೋಸ್ಟ್ ಸ್ಮೈಲಿ ಯೂಸ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ಇರಿ ನೋಡೋಣ ಯಾವುದು ಯೂಸ್ ಮಾಡ್ತೀನಿ ಅಂತ. ಜಾಸ್ತಿ ಸ್ಮೈಲಿನ ಹಿಂಗೆ ಸ್ಮೈಲ್ ಮಾಡ್ತಾ ಇರುತ್ತಲ್ವ, ಸೊ ಆ ಎಮೋಜಿ ಯೂಸ್ ಮಾಡೋದು. ಅದಲ್ಲ ಗೈಸ್, ಅದ್ರ ಜೊತೆಗೆ ಇದು ಸ್ಟಾರ್ ಇರುತ್ತೆ ನೋಡಿ, ಈ ಸ್ಟಾರ್ ಇದೆಯಲ್ಲ, ಈ ಸ್ಟಾರ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಅದೇನೋ ಒಂದು ಸಿಂಬಲ್ ಥರ ನನ್ನ ಫೀಲ್ ಆಗಿರೋದು. ಸೊ ಹಾಗಾಗಿ ಅದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಅದು ಮತ್ತು ಸ್ಮೈಲ್ದು. ಸೊ ನೆಕ್ಸ್ಟು, ವಾಟ್ ವಾಸ್ ದ ಲಾಸ್ಟ್ ಆ್ಯಪ್ ಯು ಡೌನ್ಲೋಡೆಡ್ ಅಂತ ಇದೆ. ನಾನು ಲಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿದ್ದು ವರ್ಲ್ಡ್ ಆ್ಯಪು. ಇದು ಸಿಸ್ಟಮ್ದು ನಂದು ಥೀಸಿಸ್ ಮಾಡೋಕ್ಕೆ ಬೇಕಿರೋದು. ಸೊ ಹಾಗಾಗಿ ವರ್ಲ್ಡ್ ಆ್ಯಪ್ನ ಯೂಸ್ ಮಾಡಿದ್ದೆ. ಇರಿ, ಸೊ ಇಲ್ಲಿದೆ ನೋಡಿ, ಈ ಆ್ಯಪ್ನ ನಾನು ರೀಸೆಂಟಾಗಿ ಡೌನ್ಲೋಡ್ ಮಾಡ್ಕೊಂಡಿದ್ದು. ಸೊ ಅದು ಬಿಟ್ಟರೆ ಇನ್ನು ಇದು ಎಡಿಟ್ ಆ್ಯಪ್ ಅಂತ ಇದೆ, ಇನ್ಸ್ಟಾಗ್ರಾಮ್ದು ಎಡಿಟಿಂಗ್ ಆ್ಯಪ್ ಅಂತಿದೆ. ಇವೆರಡನ್ನ ನಾನು ಜಾಸ್ತಿ ಯೂಸ್ ಮಾಡೋದು, ಅಂದರೆ ಯೂಸ್ನಲ್ಲ, ಜಸ್ಟ್ ಸದ್ಯಕ್ಕೆ ಡೌನ್ಲೋಡ್ ಮಾಡ್ಕೊಂಡಿದ್ದು ರೀಸೆಂಟಾಗಿ. ಸೊ ನೆಕ್ಸ್ಟ್ ಬಂದು, ವಾಟ್ ವಾಸ್ ದ ಲಾಸ್ಟ್ ಸಾಂಗ್ ಯು ಪ್ಲೇಡ್ ಅಂತ ಇದೆ. ಬೆಳಿಗ್ಗೆ ತಾನೇ ಇದು ಪ್ಲೇ ಮಾಡ್ಕೊಂಡು ಬಂದೆ, ಇರಿ ತೋರಿಸ್ತೀನಿ. ಲಾಸ್ಟ್ ಸಾಂಗ್ ಬಂದು ಇಲ್ಲಿ ಅದು ಇದು ಸಾಂಗ್ ಹಾಕ್ತೀನಿ ಒಂದು ನಿಮಿಷ. ಈ ಸಾಂಗ್ ನಾನು ನೆನ್ನೆ ಸ್ಟೇಟಸ್ ಹಾಕ್ತಿದ್ದೆ ನಂದು. ಸೊ ಈ ಸಾಂಗ್ ಲಾಸ್ಟ್ ನಾನು ಕೇಳ್ಕೊಬಂದಿದ್ದು. ಸೊ ಇದು ನನ್ನ ಸ್ಟೋರಿಗೆ ಒಂದು ಫೋಟೋ ಹಾಕಿದ್ದೆ ಸಾಂಗ್ನ. ಸೊ ಹಾಗಾಗಿ ಅದನ್ನು ನಾನು ಕೇಳ್ಕೊಂಡು ಬಂದಿದ್ದು. ಇರಿ, ಮತ್ತೆ ಒಂದಷ್ಟು ಕ್ವಶನ್ಸ್ ತಗೊಂಡಿದ್ದೀನಿ. ವಾಟ್ ವಾಸ್ ಯುವರ್ ಲಾಸ್ಟ್ ಫುಡ್ ಡೆಲಿವರಿ ಆರ್ಡರ್ ಅಂತಿದೆ. ನಾನು ಲಾಸ್ಟ್ ಫುಡ್ ಡೆಲಿವರಿ ಫೋನಲ್ಲಿ ಆರ್ಡರ್ ಮಾಡಿದ್ದು ತುಂಬ ದಿನ ಆಯಿತು. ಮಾಡಿದ್ದು ಒಂದು ಬಿರಿಯಾನಿ ಮಾಡಿದ್ದೆ, ಇನ್ನೊಂದು ಆರ್ಡರ್ ಮಾಡಿದ್ದೆ. ಅದು ರೀಸೆಂಟ್ ಡೇಸಲ್ಲ, ಬಟ್ ನಾನು ಈ 1-2 ಡೇಸ್ ಬ್ಯಾಕ್ ತಿಂದಿದ್ದು ಇದು ಸ್ಯಾಂಡ್ವಿಚ್ ತಿಂದಿದ್ದು ಅಷ್ಟೇ. ಅದು ಆರ್ಡ್ರ್ ಮಾಡಿರಲಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಮನೆ ಹತ್ರನೇ ಹೋಗಿದ್ದು. ಸೊ ಇದು ನೆಕ್ಸ್ಟ್ ಕ್ವಶನ್ಸು ಹೇಳ್ತೀನಿ. ನೆಕ್ಸ್ಟ್, ಹೌ ಮೆನಿ ಅಲಾರಾಮ್ಸ್ ಡೂ ಯು ಹ್ಯಾವ್ ಸೆಟ್ ರೈಟ್ ನೌ ಅಂತಿದೆ. ನಾನು ಅಷ್ಟು ಅಲಾರಾಮ್ಸ ಸೆಟ್ ಮಾಡ್ಕೊಂಡಿದ್ದೀನಿ, ಬಟ್ ಯಾವುದು ನಾನು ಎದ್ದಿಲ್ಲ, ಯೂಸ್ ಮಾಡ್ಕೊಂಡಿಲ್ಲ. ಟೈಮಿಂಗ್ಸ್ ಏನೋ ಬೇಡ ಯಾವುದು ಅಂತ ನೋಡಿ ಇಷ್ಟೊಂದು ಅಲಾರಾಮ್ಸಿಗೆ ಸೆಟ್ ಮಾಡಿದ್ದೀನಿ, ಬಟ್ ಯಾವುದೂ ಅಷ್ಟೊಂದು 5 ನಿಮಿಷಕ್ಕೂ ಅಲಾರಾಮ್ಸ್ ಇಟ್ಟಿರ್ತೀನಿ ಆಲ್ಮೋಸ್ಟು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಲ್ಲಿ ಫನ್ನಿಯೆಸ್ಟ್ ಕ್ವಶನ್ಸಲ್ಲಿ ನೆಕ್ಸ್ಟ್ ಯೂಸ್ಲೆಸ್ ಆ್ಯಪ್ ಅಂತ ಯಾವುದಾದ್ರೂ ನನ್ನ ಫೋನಲ್ಲಿ ಇದೆ ಅಂತಂದರೆ ಯೂಸ್ಲೆಸ್ ಅದು ಯೂಸ್ ಮಾಡಲ್ಲ ನಾವು ಅದನ್ನು. ನಾನು ChatGPT ಜಾಸ್ತಿ ಯೂಸ್ ಮಾಡ್ತೀನಿ, ಕಾಮಿಡಿಗೆ ಹೇಳ್ತಾರೆ. ಹಾಂ ಸರಿ, ನಂದು ಯೂಸ್ಲೆಸ್ ಆ್ಯಪ್ ಅಂತ ಯಾವುದಾದ್ರು ಇದೆ ಅಂತಂದರೆ ಸರಿ ನೋಡ್ತಿದ್ದೀನಿ ಯಾವುದು ಯೂಸ್ ಮಾಡ್ತಿದ್ದೀನಿ. ಸಾರಿ, ಇದನ್ನು ಕೂಡ ಆ್ಯಪ್ ರೀಸೆಂಟಾಗಿ ಡೌನ್ಲೋಡ್ ಮಾಡಿದ್ದು. ಸೊ ಮೊದಲು ಯೂಸ್ ಮಾಡ್ತಿದ್ದೆ, ಈಗ ಯೂಸ್ ಮಾಡ್ತಿಲ್ಲ. ಸದ್ಯಕ್ಕೆ ಯೂಸ್ಲೆಸ್ ಅಂತ ನನಗನ್ನಿಸ್ತಾ ಇರೋದು ಡೈಲ್ ಯಾರಿಗೆ ಮಾಡಿದೆ ಅಂತಂದರೆ
ಲಿಖಿತ್ಗೆ ನಾನು ಇಲ್ಲಿ ಕಾಲೇಜಿಗೆ ಬರಬೇಕಾದ್ರೆ ಬರ್ತೀನಿ ಅಂತ ಹೇಳಿದ್ದು, ಸೊ ಕಾಲೇಜ್ಗೆ. ಸೊ ಅದು ಅವನಿಗೆ ಕಾಲ್ ಮಾಡಿದ್ದು. ಸೊ ನನಗೆ ಕಾಲ್ ಬಂದಿದ್ದು ಅಂದರೆ ನಮ್ಮ ಮಮ್ಮಿ ಮಾರ್ನಿಂಗು ಬೆಳಿಗ್ಗೆ ಮಮ್ಮಿಯವ್ರದ್ದು ಆಲ್ಮೋಸ್ಟ್ ಬರೋದು. ಮತ್ತು ಸ್ಪೀಡ್ ಡೈಲಲ್ಲಿ ಯಾರ್ದು ನಾನು ಸೇವ್ ಮಾಡಿದ್ದೀನಿ ಅಂತಂದರೆ ಏನಾದರೂ ಎಮರ್ಜೆನ್ಸಿ ಅಥವಾ ಸ್ಪೀಡ್ ಡೈಲ್ಗೆ ಮಮ್ಮಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಮಮ್ಮಿ ನಂಬರ್ನ ಹಾಕಿದ್ದೀನಿ ಸ್ಪೀಡ್ ಡೈಲ್ಗೆ. ಗೈಸ್ ಲಾಸ್ಟ್ ಡೈಲಿ ಈಗ ನನ್ನ ಫ್ರೆಂಡ್ ಜೂನಿಯರ್ ಮಾಡ್ತಿದ್ದಾರೆ ಗೈಸ್, ಬೇಕು ಅಂತ ಇಲ್ಲೇ ಕೂತಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ಏನಾದ್ರು ಡಿಸ್ಟರ್ಬ್ ವಾಯ್ಸ್ ಬಂತು ಅಂದರೆ ಇವ್ರದ್ದು ಇಷ್ಟೇ ಜನ ಗೈಸ್. ಇವಾಗ ಫೋನ್ ನಂಬರ್ ಕಾಣುತ್ತೆ, ಬೇಕು ಅಂತ ಅವ್ನು ಫೋನ್ ಮಾಡ್ತಿದ್ದಾನೆ ಗೈಸ್. ಅಲ್ಲಿರೋನು ಫೋನ್ ನಂಬರ್ ಕಾಣ್ಬಿಡ್ತು. ಸೊ ಮಾಡ್ತೀನಿ, ಇದನ್ನು ಕಂಟಿನ್ಯೂ ಮಾಡ್ತೀನಿ. ಎಷ್ಟಾಗಿ ಯಾರಾದರೂ ನೇಮ್ ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಯಾರ್ದು ನಾನು ಅಷ್ಟು ಫನ್ನಿಯಾಗಿ ಸೇವ್ ಮಾಡ್ಕೊಳ್ಳಲ್ಲ, ಯಾಕಂದರೆ ನನಗೆ ನೆನಪಿರಲ್ಲ ಯಾರ್ದು ಹೆಸರು ಏನು ಚೇಂಜ್ ಮಾಡಿದ್ದೆ. ಲಾಸ್ಟ್ ಮೂಮೆಂಟ್ಗೆ ಇವಳು ಬಜಾರಿ ಅಂತ ಮಾತ್ರ ಸೇವ್ ಮಾಡ್ಕೊಂಡಿದ್ದೀನಿ, ಭೀಮಮ್ಮ ಅಂತ. ಸೊ ಅವಳು ನನ್ನ ಬಕಾಸೋರಿ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಸೊ ಅದು ಬಿಟ್ಟರೆ ಇನ್ನೊಂದು ಫನ್ನಿಯೆಸ್ಟ್ ಅಷ್ಟು ಬಿಟ್ಟರೆ ಬೇರೆ ಯಾರ್ದು ನಾನು ಸೇವ್ ಮಾಡ್ಕೊಂಡಿಲ್ಲ. ಒಂದಷ್ಟು ಊರ ಹೆಸರು ಸೇವ್ ಮಾಡ್ಕೊಂಡಿದ್ದೀನಿ, ಪರ್ಸನ್ಗಳು ನೆನಪಿರಲ್ಲ ಅಂತ ಹೇಳ್ಬಿಟ್ಟು, ಬೇಡ ನೇಮ್ ಅಂದ್ಬಿಟ್ಟು ಊರ ಹೆಸರು ಸೇವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹೌ ಮೆನಿ ಅನ್ರೀಡ್ ಎಮೋಜಿ ಆರ್ ಮೆಸೇಜ್ ಡೂ ಯು ಕರೆಂಟ್ಲಿ ಹ್ಯಾವ್ ಅಂತಿದೆ. ತುಂಬ ಇದೆ ಗೈಸ್, ಹೇಳೋಕ್ಕಾಗಲ್ಲ, ಅಷ್ಟೊಂದಿದೆ. ಸೊ ನೆಕ್ಸ್ಟು ಲಾಸ್ಟ್ ನನ್ನ ಗೂಗಲ್ ಸರ್ಚ್ ಏನು ಮಾಡಿದ್ದೆ ಅಂತಂದರೆ ಇದೇನೆ ಗೈಸ್, ಕುರ್ಕ್ಯಾಲ ಶಾಸನ ಅಲ್ಲ. ಸೊ ಇದೆ ವಾಟ್ಸ್ ಆನ್ ಮೈ ಫೋನ್ ಅನ್ನೋ ಕ್ವಶನ್ಸ್ನ ನಾನು ಮಾಡೋಣ ಅಂತಲೇ ಹಾಕಿದ್ದೆ. ಸೊ ಅದು ನೆಕ್ಸ್ಟು ನನ್ನ ಮೋಸ್ಟ್ ಯೂಸಿಂಗ್ ಆ್ಯಪ್ ಅಂತ ಈಗ ಸದ್ಯಕ್ಕಿದ್ರೆ ಚಾಟ್ GPT ಮತ್ತು ಜೆಮಿನಿ. ಅದು ಬಿಟ್ಟರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ, ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿಲ್ಲ. ಅದ್ರ ಜೊತೆಗೆ ವಾಟ್ಸಪ್ಪು, ಯೂಟ್ಯೂಬು ಮತ್ತು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಲಾಸ್ಟ್. ಸೊ ಲಾಸ್ಟ್ ನಾನು ಟೆಕ್ಸ್ಟ್ ಮಾಡಿದ್ದು ಯಾರಿಗೆ ಅಂತಂದರೆ ಲಾಸ್ಟ್ ಟೆಕ್ಸ್ಟ್ ಮಾಡಿದ್ದು ಸೊ ಲಿಖಿತ್ಗೆ ನೆನ್ನೆ ಎಸ್ಟರ್ಡೇ ಮಾಡಿದ್ದು, ಮತ್ತು ಯಾರಿಗೂ ಟೆಕ್ಸ್ಟ್ ಮಾಡಿಲ್ಲ. ಸೊ ಅದು ಬಿಟ್ಟರೆ ನಾನು ನನಗೆ ಸೆಲ್ಫಾಗಿ ಒಂದು ಬೆಳಗ್ಗೆ ಏನೋ ಒಂದು ವಿಡಿಯೋ ಇತ್ತು ಯೂಟ್ಯೂಬಲ್ಲಿ, ಸೊ ಅದನ್ನು ನಾನು ಹಾಕ್ಕೊಂಡಿದ್ದೆ. ಸೊ ನನ್ನ ಇದು ವಾಟ್ಸಪ್ ನನಗೆ ಸಪ್ರೇಟಾಗಿ ವಾಲ್ಪೇಪರ್ ಅಂತ ಮಾಡ್ಕೊಂಡಿರೋದು ನಂದು ಮತ್ತು ನಮ್ಮ ಡ್ಯಾಡಿದು ಒಂದು ಕೊಲ್ಯಾಜ್ ಮಾಡಿರೋ ಫೋಟೋ ಇತ್ತು. ಸೊ ಅದನ್ನು ನಾನು ಸಪ್ರೇಟಾಗಿ ಹಾಕಿದ್ದೀನಿ, ಯಾಕಂದರೆ ರಾಯರ್ದು ಫೋಟೋ ನಾನು ಫ್ರಂಟಲ್ಲಿ ಹಾಕ್ಕೊಂಡಿರೋದ್ರಿಂದ ರಾಯರ್ ಫೋಟೋನ ಫ್ರಂಟಲ್ಲಿ ಹಾಕ್ಕೊಂಡಿರುತ್ತೆ. ಇದು ಗಾಯ್ಸ್ ಏನೇನು ಕೆಲಸ ಮಾಡಿಸಿ ಮನೇಲಿ ಇಟ್ಬಿಟ್ಟಿದ್ದೀನಿ ನಾನು. ಸೊ ನಂದು ನಮ್ಮ ಡ್ಯಾಡಿದು ಸಪ್ರೇಟಾಗಿ ನನ್ನ ವಾಟ್ಸಪ್ ವಾಲ್ಪೇಪರಲ್ಲಿ ಇದಿದೆ. ಇದು ಕಾಣಲ್ಲ, ಟೈಪಿಂಗ್ ಆಗಿದೆ ಸ್ವಲ್ಪ. ಸೊ ಅದನ್ನು ಬೇಕಾದ್ರೆ ಇಲ್ಲಿ ಆ್ಯಡ್ ಮಾಡ್ತೀನಿ ಏನು ಅಂತ. ಸೊ ನನ್ನ ವಾಲ್ಪೇಪರ್ ಬಂದು ವಾಟ್ಸಪ್ ವಾಲ್ಪೇಪರ್ ಬಂದು ಇದು ವಾಟ್ಸಪ್ ವಾಲ್ಪೇಪರ್ ಸದ್ಯಕ್ಕೆ ಇದು ಹಾಕಿದ್ದೀನಿ, ರೀಸೆಂಟ್ ಡೇಸಲ್ಲಿ ಚೇಂಜ್ ಮಾಡಿದ್ದು. ಸೊ ನನಗೆ ಲಾಸ್ಟ್ ಚಾಟ್ ಬಂದಿದ್ದು ಇನ್ಕಮಿಂಗ್ ಅಂತ ಅಂದರೆ ಚೈತ್ರ ಅಂತ. ಸೊ ಅವ್ರದ್ದು ಸ್ವಲ್ಪ ಎಲ್ಲೋ ಮೀಟಪ್ ಆಗೋದಿತ್ತು, ಸೊ ಅದು ಬಂತು, ಬಟ್ ಕ್ಯಾನ್ಸಲ್ ಆಯಿತು. ಅದು ಕೂಡ ಇವತ್ತು ಮೀಟಪ್ ಆಗಬೇಕಾಗಿತ್ತು. ನೆಕ್ಸ್ಟು ಸೊ ಬ್ಯಾಕ್ಗ್ರೌಂಡ್ ಜಾಸ್ತಿ ಸೌಂಡ್ ಬರ್ತಾಯಿದೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ರೀಸೆಂಟಾಗಿ ಅನ್ಇನ್ಸ್ಟಾಲ್ ಮಾಡಿರೋ ಆ್ಯಪ್ ಯಾವುದಂತಂದರೆ ಇನ್ಸ್ಟಾಗ್ರಾಮ್. ಸೊ ಅದನ್ನೇ ನಾನು ರೀಸೆಂಟಾಗಿ 1-2 ಡೇಸ್ ಬ್ಯಾಕ್ ಅನ್ಇನ್ಸ್ಟಾಲ್ ಮಾಡಿರೋದು. ಸೊ ಇನ್ನೊಂದು ನನಗೆ ಯೂಸ್ ಮಾಡೋಕ್ಕೆ ಬರದೇ ಇರೋ ಆ್ಯಪ್ ಯಾವುದು ಇದೆ ಅಂದರೆ ಇದು ಫೇಸ್ಬುಕ್. ನಂಗೆ ಅಷ್ಟು ಫೇಸ್ಬುಕ್ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಅದೇ ಸ್ವಲ್ಪ ಗೊತ್ತು, ಸ್ಟೋರೀಸ್ ಹಾಕೋದು ಅದು ಇದು ಗೊತ್ತು, ಬಿಟ್ಟರೆ ಜಾಸ್ತಿ ಯಾವುದು ಗೊತ್ತಿಲ್ಲ. ಸೊ ಮತ್ತು ಒಂದು ಲಾಸ್ಟ್ ಸ್ಕ್ರೀನ್ಶಾಟ್ ಯಾವುದಪ್ಪ ಅಂತಂದರೆ ನನ್ನ ಫೋನಲ್ಲಿ. ಸೊ ಅದು ಕೂಡ ಈ ವಾಟ್ಸ್ ಆನ್ ಮೈ ಫೋನ್ ಅನ್ನೋದು ಕ್ವಶನ್ಸ್ ಬೇಕಿತ್ತು. ಸೊ ಹಾಗಾಗಿ ಸೊ ಇದೆ ಲಿಸ್ಟ್ ಕ್ವಶನ್ಸ್ದು ಮಾಡಿದ್ದು. ಮತ್ತು ಅದು ಬಿಟ್ಟರೆ
ಇನ್ಯಾವುದಿದೆ ಅಂತಂದರೆ ಸ್ನ್ಯಾಪ್. ನಾನು ರೀಸೆಂಟ್ ಸ್ನ್ಯಾಪ್ ವೀಡಿಯೋ ಯಾವುದಾದ್ರೂ ಮಾಡಿದ್ದೆ ಅಂತಂದರೆ ಇದು ನಾನು ಚಿಕನ್ ಮಾಡಿದ್ವಿ. ಸೊ ಅದ್ರದ್ದು ವೀಡಿಯೋ ಮಾಡ್ಕೊಂಡಿರೋದು ಲಾಸ್ಟ್ ವೀಡಿಯೋ. ಸ್ನ್ಯಾಪ್ ಬಂದು ಸ್ನ್ಯಾಪ್ ಸೆಲ್ಫಿ ಅಂತ ಬಂದರೆ, ಸೊ ಇದು ಯಾವುದೋ ಒಂದು ಹೌ ಟು ಎಡಿಟ್ ತಮ್ಲೈನ್ ಅನ್ನೋದಕ್ಕೆ ಇದು ಬೇಕಿತ್ತು ನನಗೆ. ಸೊ ಹಾಗಾಗಿ ಇದನ್ನು ನಾನು ಮಾಡ್ಕೊಂಡಿದ್ದು ಲಾಸ್ಟ್ ಸ್ನ್ಯಾಪ್. ಸೊ ಸ್ವಲ್ಪ ವಾಯ್ಸ್ ಬರ್ತಾಯಿದೆ ಯಾರ್ದು ಅಂತ ಲಾಸ್ಟಿಗೆ ತೋರಿಸ್ತೀನಿ. ತುಂಬಿರೇ ಮಾಡೋಕ್ಕೆ ಕೆಲಸ ಎಲ್ಲ ಇರೋ ಸುಮ್ಮನೆ ಇರೇ. ಸೊ ಫನ್ನಿಯೆಸ್ಟ್ ಫೋಟೋ ನನ್ನ ಫೋನಲ್ಲಿ ಯಾವುದಿದೆ ಅಂದರೆ ಅದು ಫನ್ನಿಯೆಸ್ಟ್ ಸೊ ಸದ್ಯಕ್ಕೆ ಅದು ಸಿಗ್ತಾ ಇಲ್ಲ, ಬೇಕಾದ್ರೆ ಇಲ್ಲಿ ಕೊಲಾಜ್ ಮಾಡ್ತೀನಿ ನಾನು. ಸೊ ಅದು ಬಿಟ್ಟರೆ ನಾನು ಯೂಟ್ಯೂಬಲ್ಲಿ ಲಾಸ್ಟ್ ಏನು ಸರ್ಚ್ ಮಾಡಿದ್ದು ಅಂತಂದರೆ, ಒಂದು ನಿಮಿಷ, ನೆನ್ನೆ ಮಧುಗೌಡ ಅವ್ರದ್ದು ಯೂಟ್ಯೂಬ್ ವೀಡಿಯೋ ಏನೋ ನೋಡ್ತಿದ್ದೆ ಏನಕ್ಕೋ. ಸೊ ಆವಾಗ ಅದನ್ನು ಲಾಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಆಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಯಾವ ಥರದ ವೀಡಿಯೋಸ್ ಬೇಕು ಅಂತ ಕೂಡ ಹೇಳಿ ಆಯಿತಾ. ಸೊ ಸಬ್ಸ್ಕ್ರೈಬ್ನ ಮಾಡಿ ಬೇಗ. ಬಾಯ್ ಗೈಸ್.